ಜೀವನದಲ್ಲಿ ನಾವು ಯಾರಿಗೆ ಸಹಾಯ ಮಾಡ್ತೀವೋ ಅವರೇ ನಮಗೆ ಮೊದಲು ಮೋಸ ಮಾಡೋದು. ಯಾಕೆ ಅಂತೀರಾ? ಕಣ್ಣಿಲ್ದಿರೋರು ಕುರುಡಂಗೆ ಕಣ್ಣು ಬಂದಿದ ತಕ್ಷಣ ಏನು ಮಾಡ್ತಾನೆ, ಕನ್ನಡಕನ ಬಿಸಾಕ್ತಾನೆ ಮತ್ತು ಕೋಲನ್ನು ಕೂಡ ಬಿಸಾಕ್ತಾನೆ. ಹಾಗೆ ಜನರು ಕೂಡ ನಾವು ಮಾಡಿರೋ ಸಹಾಯನ ಮರೆತುಬಿಟ್ಟು ನಮಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸೊ ಜಸ್ಟ್ ಗೆಟ್ ಲಾಸ್ಟ್ ಅಂತ ಹೇಳ್ತಾ ನಮ್ಮ ಜೀವನನ ನಾವು ನೋಡ್ಕೋಬೇಕು. ನಾನಿಲ್ಲಿ ಟಿಫನ್ಗೆ ಅಂತೇಳಿ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಬೆಂಡೆಕಾಯಿ ಇತ್ತು ಅಂತೇಳಿ ಅದನ್ನೇ ಚೆನ್ನಾಗಿ ಹುಡ್ಕೊಂಡು ಬೆಂಡೆಕಾಯಿ ಹುಳಿ ಕೂಡ ರೆಡಿ ಮಾಡಿಟ್ಟೆ. ಮಧ್ಯಾಹ್ನದ ಹೊತ್ತು ನನಗೆ ಅನ್ನ ಸಾಂಬಾರು ತಿಂದು ಅಭ್ಯಾಸ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಅನ್ನ ಸಾಂಬಾರೇ ಇರುತ್ತೆ, ಟಿಫನ್ಗೆ ಏನೇ ಮಾಡಿರಲಿ. ನೆಕ್ಸ್ಟು ನಾನಿಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು ಅಂತ ಬಜ್ಜಿನೂ ಕೂಡ ಮಾಡಿಟ್ಟೋಗಿದೆ, ನನ್ನ ಮಗಳು ಸ್ಕೂಲಿಂದ ಬಂದು ತಿನ್ನಲಿ ಅಂತ. ಸೊ ನಾನು ಆಫೀಸ್ಗೆಲ್ಲ ಹೋಗಿ ಬಂದಾದ್ಮೇಲೆ ನನ್ನ ಮಗಳಿಗೆ ಊಟ ಮಾಡಿಸಿ ಅವಳನ್ನ ಹೋಮ್ವರ್ಕ್ ಎಲ್ಲ ಬಡಿಸ್ಬಿಟ್ಟು ನೋಡಿ ಅವಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಮಕ್ಕಳು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಚೆಂದ ಅಲ್ಲ, ನನಗಂತೂ ತುಂಬಾ ಖುಷಿಯಾಗುತ್ತೆ. ಅವಳಿಗೆ ಈ ಥರ ಸಾಂಗ್ ಹೇಳಿ ಮಲಗಿಸಿದ್ರೆ ತುಂಬ ಖುಷಿ ಪಡ್ತಾಳೆ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.